ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದೆ ನೋಡ್ರಿ. ಇವತ್ತು ಬುಧವಾರ ಐತ್ರಿ, ಹುಣ್ಣಿಮೆ ಐತ್ರಿ ಇವತ್ತು. ಅದಕ್ಕೆ ನಾನು ಇವತ್ತು ಏನು ಮಾಡ್ಬೇಕು ಅನ್ಕೊಂಡೇನಿ ರೀ, ಜಾಮೂನ್ ಮಾಡ್ಬೇಕು ಅನ್ಕೊಂಡೇನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ದಿನ ಹೆಂಗೆ ಇರ್ತದೆ ಅಂತ ನೋಡಿದ್ರಿ. ಇವತ್ತಿನ ದಿನ ಏನೇನು ಮಾಡ್ತೀನಿ ಏನಿಲ್ಲ ಎಲ್ಲ ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೇನಿ ಫ್ರೆಂಡ್ಸ. ಬೆಳಗ್ಗೆ ಈಗ ಎದ್ದಿದ್ದೀನಲ್ಲ, ಎದ್ದರು ಭಾಳ ತತ್ರ ಎದ್ದು ಒಂದು ಕಡೆ ಅನ್ನಕ್ಕೆ ಇಟ್ಟೆ ರೀ, ಇನ್ನೊಂದು ಕಡೆ ಚಪಾತಿ ಹಿಟ್ಟು ನಾದಿದ್ದೀನಿ, ಕಲಸಿದ್ದೀನಿ. ಆಮೇಲೆ ಇನ್ನೊಂದು ಕಡೆ ಜಾಮೂನಿಗೆ ನೀರು ಇಟ್ಟಿದ್ದೀನಿ, ಸಕ್ಕರೆ ನೀರು. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಗೆ ರಂಗೋಲಿ ಹಾಕಕ್ಕೆ ಹೋದೆ, ಅದನ್ನೆಲ್ಲ ಇಟ್ಟು ತೋರಿಸ್ತೀನಿ. ಬರೀ ಪೂಜೆ ಅದು ಮಾಡಬೇಕು ಇವತ್ತು. ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್, ಏನೇನು ಮಾಡೀನಿ ಅಂತ ತೋರಿಸ್ತೀನಿ ರೀ. ಬರ್ರಿ. ಈಗ ಕುದಿಯಾಕಟ್ಟೇನಿ ರೀ, ಸಕ್ಕರೆ ಹಾಕೈತಿ. 2 ಕಪ್ ಹಾಕೀನಿ ನೋಡಿರಿ ಸಕ್ಕರೆ. 2 ಕಪ್ ನೀರು ಹಾಕೀನಿ ಜಾಮೂನಿಗೆ ರೀ. ತೋರ್ಸೋಕ್ಕಾಗಲಿಲ್ಲ, ಇದು ಅನ್ನಕ್ಕೆ ಇಟ್ಟೆ ನೋಡಿರಿ. ಅನ್ನ ಮಾಡಿದೆ, ಆಮೇಲೆ ಹಿಟ್ಟು ಕಲ್ತೀನಿ ನೋಡಿರಿ, ಚಪಾತಿ ಹಿಟ್ಟು ನೋಡಿರಿ. ಈಗ ಜಾಮೂನ್ ಮಾಡ್ತೇನೆ ರೀ. ಈಗ ಜಾಮೂನ್ ತೊಗೊಂಡೇನಿ ರೀ. ಕತ್ಲಿತ್ತು ರೀ, ನಾವು ಬೆಳಗ್ಗೆ ಎದ್ದಾಗ. ಈಗ ಒಂಚೂರು ಬೆಳಕಾಗೈತಿ, ಎಲ್ಲ ರಂಗೋಲಿ ಹಾಕಿ ನೋಡ್ರಿ ಫ್ರೆಂಡ್ಸ್. ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೇನೆ, ನೀರು ಹಾಕಿದೆ ಗಿಡಕ್ಕೆ ರೀ. ಪೂಜೆ ನೋಡ್ರಿ ಚೆನ್ನಾಗಿ ಆಗುತ್ತೆ. ನೋಡ್ರಿ ಚೆನ್ನ ಗಿಡ ನೋಡಿ ಚೆನ್ನಾಗಿ ಹಚ್ಚಿದ್ರಿ. ಹಾಕಿನಿ. ನನ್ನ ಮಗಳು ಇನ್ನೂ ಮಕ್ಕೊಂಡಾಳ್ರಿ. ನಮ್ಮ ಮನೆಯವರ ದೇವ್ರ ಹುಡುಕ ಹೋಗ್ಯಾರ ರೀ, ಮೇಲಾರ ಹುಡುಕ. ನಾವಿಬ್ಬರೇ ಇರೋದ್ರೆ ನೋಡಿ, ದೇವ್ರ ಪೂಜೆ ಮಾಡಬೇಕು. ಇದು ಕುದೀಲಿ ರೀ, ಜಾಕ ಮಾಡ್ತೇನೆ ರೀ. ಜಾಕ ಮಾಡಿ ಬರ್ತಿರ್ತಾಳೆ ರೀ. ಜಾಕ ಮಾಡಿ ಬಂದು ಜಾಮೂನ್ ನೋಡಿ ಫ್ರೆಂಡ್ಸ್, ಕಲ್ಸಾತೀನಿ ನೋಡ್ರಿ. ಇಷ್ಟು ಗಟ್ಟಿರ್ಬೇಕು ಅಂದ್ರೆ ಮಾಡೋಕೆ ಒಂದು ಸ್ವಲ್ಪ ನೆನಿಬೇಕ್ರಿ. ಇದು ಒಂದು ಅರ್ಧ ತಾಸು ನೆನಿತಂದ್ರೆ ಚಲೋ ಅನಿಸ್ತೈತೆ ರೀ. ಮಸ್ತಾಗಿತ್ತು ನೋಡಿರಿ, ಸ್ಮೂತಾಗಿ ಮಿದ್ದು ಉಂಟಾಡ್ರಿ. ನೋಡಿ ಫ್ರೆಂಡ್ಸ, ಎಷ್ಟು ಮಿದ್ದು ಹೋಗ್ತೀರಿ. ಸ್ವಲ್ಪ ನೆನೆಯಲ್ಲಿರಿದೆ. ಬರ್ರಿ, ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ಮಾಡೋದ್ರಿ. ಕುದಿ ಹಾಕ್ತೀರಿ. ಕೊತ್ತಂಬರಿ ನೀರೊಳಗಿಟ್ರೆ ಬಾಡಂಗಿಲ್ಲ ರೀ. ಇದು ಇಷ್ಟೊಂದು ಕಾಣಕತ್ತೆ ನೋಡ್ರಿ, ನೀರೊಳಗೆ ಇಟ್ಟಿವನ್ರಿ, ಇಷ್ಟೊಂದು ಕಾಣಕತ್ತೆ ನೋಡ್ರಿ. ಅಲ್ಲ, ಒಣಗಂಗಿಲ್ಲ ನೋಡ್ರಿ. ನೀರು ಕೆಂದು ಬಣ್ಣ ಬಂದೈತಿ. ಇನ್ನೊಂದು ಚೂರು ಕುದೀಲಿ, ಆಮೇಲೆ ಬಂದ್ ಮಾಡೋಣ್ರಿ. ಇದನ್ನು ಮುಚ್ಚಿಡೋಣ್ರಿ. ಮುಚ್ಚಿಟ್ಟು ಜಾಕ ಮಾಡಿ ಬಂದೆ ರೀ. ಈಗ ನಾನು ಜಾಕ ಮಾಡಿ ಬಂದು ಪೂಜೆ ಮಾಡ್ತೇನೆ ರೀ. ಪೂಜೆ ಮಾಡೋಣ ಬರ್ರಿ. ಬಿಸಿ ನೀರೊಳಗೆ ಜಳಕ ಮಾಡೋದು, ನೀರೊಳಗೆ ರೀ ಕಲ್ಲುಪ್ಪು ಅರಿಶಿನ ಹಾಕ್ಕೊಂಡ್ರಿ, ಒಳ್ಳೇದಾಗತ್ತೆ. ಹುಣ್ಣಿಮೆ ಐತಲ್ರಿ ಇವತ್ತು, ಹೀಗಾಗಿ ನೆಕ್ಸ್ಟ್ ಮಾಡಿದ್ರು ಕೂಡ ನೀವು ಗುರುವಾರಕ್ಕೊಮ್ಮೆ, ಸಂಡೇ ಹಿಂಗೇನಾದ್ರು ಮಾಡಿದ್ರೆ ನೀವು ವಾರದಾಗ 2 ಸಲ ಅರಿಶಿನ ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿರಿ. ಸ್ವಲ್ಪ ಉಪ್ಪು ಹಾಕ್ರಿ, ಭಾಳಲ್ಲ, ಒಂದಿಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಮೈಯೊಳಗೆ ಏನೇ ಇದ್ದರೂ ಹೋಗ್ಬಿಡ್ತೈತೆ ರೀ. ಆಮೇಲೆ ಫ್ರೆಶ್ನೆಸ್ ಅನಿಸ್ತೈತೆ ರೀ. ನನ್ನ ಅನುಭವ ಇದು, ನಿಮ್ಮ ಇಷ್ಟ. ನಾನು ಹೇಳೋದೈತೆ ಹೇಳಿದೆ. ಒಳ್ಳೇದು ರೀ. ನಕಾರಾತ್ಮಕ ಇದು ಇರ್ತೈತಲ್ಲ, ಅದೆಲ್ಲ ಹೊರಗೆ ಹೋಗ್ಬಿಡ್ತೈತೆ ರೀ. ಬ್ಯಾಕ್ಟೀರಿಯಾ ಅಂತ ಅನ್ಸ್ತೈತಲ್ಲ, ಅದು ಹೋಗ್ತೈತೆ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ ಚರ್ಮ ರೋಗ ಬರೋಂಗಿಲ್ಲ. ಅರಿಶಿನ ಅಂದ್ರೆ ಒಳ್ಳೇದು ರೀ. ಉಪ್ಪು ಅಂದ್ರೆ ಕಲ್ಲುಪ್ಪು, ಅದು ಒಳ್ಳೇದು ರೀ ಆರೋಗ್ಯಕ್ಕೆ.
ದೇಹಕ್ಕೂ ಅಷ್ಟು ಒಳಗಿಷ್ಟು ಚಲೋನ ಉಪ್ಪಿಲ್ದೇನೆ ಅಡುಗೆ ಮಾಡಲ್ಲ. ಹಂಗೆ ಹೊರಗೂ ಚಲೋ ರೀ. ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಇನ್ನೂ ಚಲೋ. ಇದು ಮಾಡಿ ನೋಡಿರಿ, ನಿಮಗೆ ಅನಿಸುತ್ತೆ. ಬರ್ರಿ ಪೂಜೆ ಮಾಡೋಣ ರೀ. ಸರ್ ಎಲ್ಲ ತೊಳ್ಕೊಂಡಿರಿ, ಕುಂಕುಮ ಹಚ್ಚನೆ, ಹೂವು ಎರ್ಸೋಣ ಬರ್ರಿ. ಎಲ್ಲ ತೊಳ್ಕೊಂಡಿದ್ದು ಮಾಡಿ ನೋಡಿರಿ. ಬಾಬಾರ್ ನೋಡಿರಿ, ಎಲ್ಲ ತೊಳ್ದೀನಿ, ಹೂವು ಎರ್ಸ್ತೇನೆ ತಡ್ರಿ. ಎಲ್ಲ ಕುಂಕುಮ ಹಚ್ಚನೆ ನೋಡಿರಿ. ಮಾವಿನ ತೊಳೆ ಹಾಕಿದ್ರೆ ಬಾಗಿಲಿಗೆ ನೋಡಿ ಫ್ರೆಂಡ್ಸ. ನಾನು ಈಗ ಎಲ್ಲನೂ ಪೂಜೆ ಆತ್ರಿ. ಈಗ ನೋಡಿರಿ, ಪೂಜೆ ಮಾಡಿದೆ. ಬಾಬಾರ್ ನೋಡಿರಿ, ಇವತ್ತು ಭರತ್ ಹುಣ್ಣಿಮೆ ಅಲ್ರಿ, ಎಲ್ಲ ಪೂಜೆ ಆತ್ರಿ ನಂದು. ಅಷ್ಟು ಬೇಗ ಇದ್ರೆ ಜಲ್ದಿ, ಇಷ್ಟು ಬೇಗ ಆದ್ರೆ ಬೇಗ ಜಲ್ದಿ ಇದ್ರೆ ಸ್ವಲ್ಪ ನೋಡಿರಿ ಫ್ರೆಂಡ್ಸ್, ಪೂಜೆ ಆಕೈತ್ರಿ, ಅಡುಗೆ ಆಕೈತ್ರಿ. ನೋಡಿರಿ, ಈಗ ನೈವೇದ್ಯಕ್ಕೆ ಜಾಮೂನ್ ಮಾಡೋಣ ಬರ್ರಿ. ಸ್ವೀಟ್ ಮಾಡ್ತಾರೆ, ನಾನು ಜಾಮೂನ್ ಮಾಡಾಕತ್ತೇನೆ ರೀ. ಅದಕ್ಕೆ ನೋಡಿರಿ, ಎಲ್ಲನೂ ತೋರ್ಸಾಕತ್ತೀನಿ ನಿಮ್ಗೆ. ನೋಡಿರಿ, ನಾವು ಎಲ್ಲ ಫೋಟೋ ಭಾಳ ಆಗ್ತೈತಂತ ಬೇರೆ ಇಟ್ಟಿವ್ರಿ ಇಲ್ಲಿ ಹೊರಗೆ. ತಿರುಪತಿ ಒಂದು ಕಡೆ ತಿರುಪತಿಗೆ ಹೋದಾಗ ತೊಗೊಂಬಂದಿದ್ದು ನಮ್ಮ ತಮ್ಮ ರೀ. ನಾ ತಿರುಪತಿಗೆ ಹೋದಾಗ ಈ ಫೋಟೋ ತೊಗೊಂಬಂದಿದ್ರಿ ಫ್ರೆಂಡ್ಸ. ನೋಡ್ರಿ, ನಮ್ಮ ಮಮ್ಮಿಯವ್ರು ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ದು. ಹೂ ಎರ್ಸಂಗಿಲ್ಲ ಎಕ್ಸ್ಪ್ರೆಷನ್ಗೆ, ಅದಕ್ಕೆ ನೋಡಿರಿ ಬಾಬಾರ ಫೋಟೋ ಇಲ್ಲಿ ಹಾಕಿವ್ರಿ ನಾವು. ನೋಡಿರಿ, ಹೊಲ್ಲೆ ಹಾಕಿವ್ರಿ. ನೋಡಿರಿ ಫ್ರೆಂಡ್ಸ್, ಹೂ ಜಗ್ಗಾಳ್ತಾವ್ರಿ. ನಮ್ಮ ಹಿತ್ತಲ ಇವೆಲ್ಲ ಜಗ್ಗಾಳ್ತಾವ್ರಿ. ನೋಡಿರಿ, ದಾಸಾಳ ಹೂ ರೀ, ಕೆಂಪಷ್ಟು ದೊಡ್ಡ ಹೊಳ್ತಾವ್ರಿ. ನೋಡಿರಿ, ಇಲ್ಲಿ ಕರಿಮದಾಳ್ರಿ. ಉಂಡೆ ಮಾಡಿ ಹಾಕಾಕತ್ತ ನೋಡಿರಿ. ನೋಡಿದ್ರೆ ಜಾಮೂನ ಉಂಡೆ ಮಾಡತ್ತ ನೋಡಿರಿ. ನೋಡಿ ಫ್ರೆಂಡ್ಸ, ಕೆಂದ ಬಣ್ಣಕ್ಕೆ ತೆಗಿಬೇಕ್ರಿ. ಅಂದರೆ ಈಗ ಸ್ವಲ್ಪ ಉಂಡೆ ಮಾಡೋದು ಲೇಟ್ ಆಗ್ತದೆ, ಅದಕ್ಕೆ ಹಾಕಿ ಸಣ್ಣ ಉರಿ ಅಲ್ರಿ, ಎಲ್ಲ ಕೊಡಿಗೆ ಬೈತಾ ಅಂತಂದು ಹಾಕಿ ನೋಡಿರಿ. ನೀರು ಮಾಡಿದ್ದೈತ್ರಿ. ಈಗ ಇದು ಮಾಡಿ ನೋಡಿರಿ, ಈಗ ಹಾಕೋದ್ರಿ ಅದಕ್ಕೆ. ಜಾಮೂನ್ ರೆಡಿ ಆದವು ರೀ. ಈಗ ಹಾಕಿದ್ರೆ ಸ್ವಲ್ಪ ನೆನೀಲಿ ನೋಡಿರಿ. ನೋಡಿರಿ, ಪಲ್ಯ ಮಾಡ್ಬೇಕೀಗ. ಬದ್ನೆಕಾಯಿ ಚಪಾತಿ ಮಾಡ್ಬೇಕ್ರಿ. ಈಗ ಜಾಮೂನ್ ರೆಡಿ ಆದ್ವು. ಇನ್ನು ಸ್ವಲ್ಪ ಎಣ್ಣೆ ಕಾಯಕಟ್ಟೆನಿಗೆ, ಎಣ್ಣೆ ಕಾಯ್ತೀನಿ ನೋಡಿಲ್ಲ. ಮಸ್ತಾಗಿ ಜಾಮೂನ ಇವತ್ತು ನನ್ನ ಮಗಳು ಫೇವ್ರೇಟ್ ಮಾಡಿದ್ವಿ. ಚಪಾತಿ ಮಸ್ತ್ ಆಗೈತೆ ನೋಡ್ರಿ. ನೆನೆ ಹಾಕಿದ್ದೆಲ್ಲ ಇಷ್ಟೊತ್ತನ ನೋಡ್ರಿ ಎಷ್ಟು ಮಗಳಾಗೈತೆ. ಚಪಾತಿ ಮಾಡ್ತೇನೆ ರೀ. ಪಲ್ಯ ಮಾಡಿ ಈಗ ಹಸಿರು ಪಲ್ಯ ಹೆಚ್ಚಿಕೊಟ್ರಿ ನನ್ನ ಮಗಳು. ಹಾಕ್ತೇನೆ ರೀ ಎಲ್ಲ ಒಗ್ಗನೆ. ಸ್ವಲ್ಪ ನೆನಿಲ್ ಬಿಡಿ, ಮಸ್ತ್ ಫ್ರೆಂಡ್ಸ. ಜಾಮೂನ್ ರೀ, ನಾವು ಒಂದು ಬಟ್ಲೆ ಹಾಕೈತ್ರಿ. ನೋಡ್ರಿ, ಜಾಮೂನ್ ಮಾಡೇನಿ ರೀ, ಬದ್ನಿಕಾಯಿ ಪಲ್ಯ, ಚಪಾತಿ ರೀ. ಬರ್ತೀನಿ ನೋಡಿ ಫ್ರೆಂಡ್ಸ. ನಾಷ್ಟ ಮಾಡೋಣ ಬರ್ರಿ. ನಾಷ್ಟ ಮಾಡೋಣ, ನೀವು ನಾಷ್ಟ ಮಾಡಿರಿ ಫ್ರೆಂಡ್ಸ್. ಬರ್ರಿ, ನೀವು ನಾಷ್ಟ ಮಾಡಿ ಬರ್ರಿ. ದೇವ್ರ ನೈವೇದ್ಯ ಮಾಡಿದರೆ ನಾಷ್ಟ ಮಾಡೋಣ ಬರ್ರಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ. ಓಕೆ, ಬಾಯ್ ರೀ. ಒಂದು ಲೈಕ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಓಂ ಸಾಯಿರಾಮ್. ದೇವರೆಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ.